ಸುದೀಪ್ ಅವರು ವಿಕ್ರಾಂತ್ ರೋಣ ಆದ ತಕ್ಷಣ ಒಂದು ಇಂಟರ್ವ್ಯೂವನ್ನ ಕೊಟ್ಟಿದ್ರು. ಅಷ್ಟೊತ್ತಿಗಾಗಲೇ ವಿಕ್ರಾಂತ್ ರೋಣ ಹೇಗೆ ರಿಸೀವ್ ಆಗ್ತಿದೆ, ಅದಕ್ಕೆ ಏನು ಫೀಡ್ಬ್ಯಾಕ್ ಬರ್ತಿದೆ ಅನ್ನೋದು ಅವರನ್ನ ತಲುಪಿತ್ತು. ಸೊ ಅಲ್ಲಿ ಹೇಳಿದ್ರು, ಈಗ ನಮಗೆ ಇಷ್ಟ ಆಗಿರುವಂಥ ಒಂದು ಸಿನಿಮಾನ ಮಾಡಿದ್ದೀವಿ, ಏನೋ ಹೊಸದಾಗಿ ಟ್ರೈ ಮಾಡಿದ್ದು, ಬಟ್ ಈಗ ಜನ ಕೇಳ್ತಾ ಇದ್ದಾರಲ್ವ, ಮೊದಲಿಂದ ಕೊನೆವರೆಗೂ ಒಂದು ಆ್ಯಕ್ಷನ್ ಪ್ಯಾಕ್ಟ್ ಸಿನಿಮಾ, ಇವ್ರೇನು ಕಮರ್ಷಿಯಲ್ ಅಂತಿದಾರಲ್ಲ, ಅದನ್ನು ಕೊಡ್ತೀನಿ, ಇದೇ ಟೀಮ್ ಜೊತೆ ಕೊಡ್ತೀನಿ ನೋಡಿ ಸರ್ ಅಂತ ಅವ್ರು ಹೇಳಿದ್ರು. ಸೊ ಅದಕ್ಕೆ ತಕ್ಕಂತೆ, ಆ ಮಾತಿಗೆ ತಕ್ಕ ಹಾಗೆ ಮ್ಯಾಕ್ಸ್ ತಯಾರಾಗಿದೆ ಅನ್ನೋದನ್ನ ಈ ಟೀಸರ್ ಹೇಳ್ತಾ ಇದೆ ಅಂತ ಹೇಳ್ಬೋದು. ಇಲ್ಲಿ ಟೀಮ್ ಚೇಂಜ್ ಆಗಿರ್ಬೋದು, ಬಟ್ ಇಂಟೆನ್ಷನ್ ಮಾತ್ರ ಕ್ಲಿಯರ್ ಆಗಿದೆ. ಒಂದು ಕಮರ್ಷಿಯಲ್ ಆ್ಯಕ್ಷನ್ ಎಂಟರ್ಟೈನರ್ನ ಕೊಡೋದು, ಆ್ಯಂಡ್ ಆ ಇಂಟೆನ್ಷನಲ್ಲಿ ಬರ್ತಾ ಇರುವಂಥ ಸಿನಿಮಾನೇ ಈ ಮ್ಯಾಕ್ಸ್. ಇದರ ಸುತ್ತ ತುಂಬ ಸುದ್ದಿ ಓಡಾಡ್ತಿದ್ವು. 60 ದಿನಗಳಲ್ಲಿ ಶೂಟಿಂಗ್ ಮುಗಿಯುತ್ತೆ, ಒಂದೇ ರಾತ್ರಿಯಲ್ಲಿ ನಡೆಯುವಂಥ ಕಥೆ, ಎಕ್ಸ್ಟ್ರಾಸ್ ಅಂತ ಏನೂ ಇರಲ್ಲ ಅಂತ. ಆ್ಯಂಡ್ ಅದೇ ರೀತಿಯಲ್ಲೇ ಸುದೀಪ್ ಅವರು ಸಹ ಸ್ಟೇಟ್ಮೆಂಟ್ಗಳನ್ನು ಕೊಟ್ಟಿದ್ರು. ನಾನಂತೂ ಈ ಸಿನಿಮಾನ ಇದೇ ವರ್ಷದಲ್ಲಿ, ಅಂದರೆ 2023ರಲ್ಲೇ ರಿಲೀಸ್ ಮಾಡಬೇಕು ಅಂತ ಎಲ್ಲರನ್ನ ಪುಷ್ ಮಾಡ್ತಾ ಇದ್ದೀನಿ, ನೋಡೋಣ ಅಂತ. ಬಟ್ ಚೆನ್ನೈನಲ್ಲಿ ಪ್ರಾಬ್ಲಮ್ ಆದ ಕಾರಣ ಶೂಟಿಂಗ್ ಮುಂದೆ ಹೋಯಿತು. ಫೆಬ್ರವರಿ ಮಾರ್ಚ್ ಅಂತ ಅಂದ್ಕೊಳ್ತಾ ಇದ್ದದ್ದು, ಆ್ಯಂಡ್ ಅಲ್ಲಿಂದ ಸಿನಿಮಾ ಕಾಣದ ಹಾಗೆ ಕಳೆದೇ ಹೋಯಿತು. ಬರುತ್ತೆ, ಇನ್ನೇನು ಬಂದುಬಿಡತ್ತೆ ಅನ್ನೋ ಥರದ ಫೀಲಿಂಗ್ನಲ್ಲಿ ಇದ್ದವರಿಗೆ ಇನ್ನೂ ಶೂಟಿಂಗ್ ಮುಗ್ದಿಲ್ಲ, ಹಾಡುಗಳಿದ್ದಾವೆ, ಸಿನಿಮಾ ಶೂಟ್ ಮಾಡ್ತಾ ಮಾಡ್ತಾ ದೊಡ್ಡದಾಗ್ತಾ ಇದೆ, ಅದಕ್ಕಾಗಿ ಟೈಮ್ ಹಿಡಿತಾ ಇದೆ ಅನ್ನೋ ರೀತಿಯ ಮಾತುಗಳು ಕೇಳಿ ಬಂದವು. ಆ್ಯಂಡ್ ಅಲ್ಲಿಂದ ಒಂದು ಫಿಕ್ಸ್ ಶೆಡ್ಯೂಲ್ ಅಥವಾ ರಿಲೀಸ್ ಡೇಟ್ ಪ್ಲಾನಿಂಗ್ ಅಂತ ಈ ರೀತಿಯ ಯಾವ ವಿಷಯಗಳು ಕೂಡ ಹತ್ರ ಸುಳಿಲೇ ಇಲ್ಲ. ಅಂತೂ ಈಗ ಈ ಟೀಮ್ ಮತ್ತೆ ವಾಪಸ್ ಬಂದಿದ್ದಾರೆ. ಬಂದಿರೋರು ಸ್ವಲ್ಪ ಜಾಸ್ತಿನೇ ಆಕ್ಟಿವ್ ಆಗಿದ್ದಾರೆ. ಆ್ಯಂಡ್ ಈ ಚಿತ್ರದ ಮೊದಲ ಪ್ರಮೋಷನಲ್ ಮೆಟೀರಿಯಲ್ ಆಗಿ ಒಂದು ಟೀಸರ್ನ ಇವತ್ತು ರಿಲೀಸ್ ಮಾಡಿದ್ದಾರೆ ಎಲ್ಲ ಭಾಷೆಗಳಲ್ಲೂ. ಈ ಟೀಸರ್ನ ನೋಡಿದ ತಕ್ಷಣ ನನಗನ್ಸಿದ್ದು, ಇದು ಈ ಟೀಸರ್ನ ಪರ್ಪಸ್ ಏನಿತ್ತು ಅದನ್ನು ಸರ್ವ್ ಮಾಡಿದೆ ಅಂತ. ಆಫ್ಟರ್ ಎ ಲಾಂಗ್ ಗ್ಯಾಪ್ ಸಿನಿಮಾ ಒಂದು ಬರ್ತಿದೆ, ಅಲ್ಲಿ ಇಷ್ಟು ದಿನ ಕಾದು ಸ್ವಲ್ಪ ಡಿಸ್ಕನೆಕ್ಟ್ ಆಗಿರುವಂಥ ಜನಗಳನ್ನು ಮತ್ತೆ ವಾಪಸ್ ಹೇಳ್ಕೊಳ್ಬೇಕು, ಇದರ ಬಗ್ಗೆ ಇಂಟ್ರೆಸ್ಟ್ ಹುಟ್ಟೋ ಹಾಗೆ ಅವರನ್ನು ಟೀಸ್ ಮಾಡಬೇಕು, ಸಿನಿಮಾ ವಿಜುವಲಿ ಹೇಗೆ ಕಾಣುತ್ತೆ ಅದನ್ನು ತಿಳಿಸ್ಬೇಕು, ಆ್ಯಂಡ್ ಅಫ್ಕೋರ್ಸ್ ಹೆಚ್ಚು ವಿಷಯಗಳನ್ನು ಈಗಲೇ ಬಿಟ್ಕೊಡ್ಬಾರ್ದು. ಐ ಥಿಂಕ್ ಇವೆಲ್ಲವನ್ನು ಟಿಕ್ ಮಾಡಿದೆ ಈ ಟೀಸರ್ ಅಂತ ಹೇಳ್ಬೋದು. ಇನ್ನು ಈಗ ನಡೀತಾ ಇರೋವಂಥ ಟ್ರೆಂಡ್ ಥರನೇ ಇವರು ಕೂಡ ಎಲ್ಲ ಭಾಷೆಗೂ ಹೊಂದೋ ಅಂತೆ ಇಂಗ್ಲೀಷ್ನ ಪ್ರಯೋಗ ಮಾಡಿದ್ದಾರೆ ಕಂಪ್ಲೀಟ್ ಟೀಸರ್ನಲ್ಲಿ. ಡೈಲಾಗ್ಗಳನ್ನು ಇಡ್ದೇನೆ ಇಲ್ಲಿ ಒಂದು ರೈಮ್ನ ಅವರಿಗವರೇ ಸ್ವಲ್ಪ ಈ ಪ್ಲಾಟ್ಗೆ ತಕ್ಕ ಹಾಗೆ ಚೇಂಜ್ ಮಾಡ್ಕೊಂಡಿದ್ದಾರೆ. ಸೊ ಅದರಲ್ಲಿದ್ದಂಥ ಲಿರಿಕ್ಸ್ ಒಂದಷ್ಟು ವಿಷಯಗಳನ್ನು ಹೇಳುತ್ತೆ. ಬಾಬಾ ಬ್ಲ್ಯಾಕ್ ಶೀಪ್, ಹ್ಯಾವ್ ಯು ಎನಿ ಕ್ಲೂ, ನೋ ಸರ್ ಐ ಜಸ್ಟ್ ಸಾ ಮೆನಿ ಬಾಯ್ಸ್ ಫ್ಲಿವ್. ಇದೊಂದು ಕಮರ್ಷಿಯಲ್ ಲೈನ್ ಥರ ಇತ್ತು. ಇವರು ಹೊಡೆದಿದ್ದಕ್ಕೆ ಹಾರಿರೋರನ್ನ ರೆಫರ್ ಮಾಡ್ತಾ ಹೇಳಿದ ಹಾಗೆ. ಇನ್ನು ನೆಕ್ಸ್ಟ್ ಲೈನ್, ಒನ್ ಇಸ್ ಅ ಸ್ಕೌಂಡ್ರಲ್. ಇಲ್ಲಿ ಸುನೀಲ್ ಅವರ ಕ್ಯಾರೆಕ್ಟರ್ನ ತೋರಿಸಿದ್ದಾರೆ, ಅದು ಸೆಲ್ಫ್ ಎಕ್ಸ್ಪ್ಲನೇಟರಿ. ಇನ್ನು ನಂತರ ಒನ್ ಇಸ್ ಅ ಡೇಮ್ ಅಂದಾಗ ವರಲಕ್ಷ್ಮಿ ಅವ್ರು ಬರ್ತಾರೆ. ಸೊ ಡೇಮ್ ಅಂದರೆ ಇಲ್ಲಿ ಸ್ವಲ್ಪ ಅಥಾರಿಟಿಯನ್ನು ಹೊಂದಿರೋ ಅಂಥವ್ರು, ಸ್ಪೆಷಲಿ ವಿಮೆನ್. ಸೊ ಮೇ ಬಿ ವರಲಕ್ಷ್ಮಿ ಅವರು ಇಲ್ಲಿ ಹೈಯರ್ ಆಫೀಸರ್ ಅಂತ ಅಂದ್ಕೊಳ್ಬೋದು ಕಿಚ್ಚ ಸುದೀಪ್ ಅವರಿಗಿಂತ. ಅವರು ಕೂಡ ಇಲ್ಲಿ ವಿಲನ್ಗಳ ಕಡೆನೇ ಅಥವಾ ವಿಲನ್ ಏನೇ. ಈ ಫ್ರೇಮಲ್ಲಿ ಸುನೀಲ್ ಅವರ ಗ್ಯಾಂಗ್ ಜೊತೆ ಅವರಿದ್ದಾರೆ. ಸೊ ಇಲ್ಲಿ ಪ್ರಾಬ್ಲಮ್ ಏನು ಕ್ರಿಯೇಟ್ ಆಗುತ್ತೆ, ಅಥವಾ ಸುದೀಪ್ ಆರ್ ಅರ್ಜುನ್ ಮಹಾಕ್ಷಯ್ ಏನನ್ನ ಎದುರು ಹಾಕ್ಕೊಳ್ಬೇಕು, ಅವರಲ್ಲಿ ಇವರು ಕೂಡ ಒಬ್ಬರು. ಇವರಿಬ್ಬರ ಜೊತೆಗೆ ರೆಸ್ಟ್ ಆರ್ ದೋಸ್ ಲಿಟ್ಲ್ ಬಾಯ್ಸ್ ಹು ಲಿವ್ ಡೌನ್ ದ ಲೇನ್. ಅಲ್ಲಿ ತೋರಿಸಿರುವಂಥ ಅಷ್ಟು ಜನನು ಈ ಎದುರು ಹಾಕ್ಕೊಳ್ಬೇಕು ಅನ್ನೋ ಲೈನ್ನಲ್ಲೇ ಇದ್ದಾರೆ. ಆ್ಯಂಡ್ ಕೊನೆಗೆ ಹೇಳೋದು, ನಾವ್ ದಟ್ ಯು ರಬ್ ಮೀ ರಾಂಗ್ ಐ ವಿಲ್ ಫಿನಿಶ್ ದ ಗೇಮ್. ಸೊ ನೀವೆಲ್ಲ ಸೇರಿಕೊಂಡು ನನ್ನನ್ನೇನು ಇರಿಟೇಟ್ ಮಾಡಿದ್ದೀರಾ ಅಥವಾ ಕೆಣಕಿದ್ದೀರಾ, ಸೊ ಅದಕ್ಕೆ ತಕ್ಕ ಹಾಗೆ ನಾನು ಆಟವನ್ನು ಮುಗಿಸ್ತೀನಿ ಅಂತ. ಚೆನ್ನಾಗಿತ್ತು ಇದು. ಇಲ್ಲಿ ವಾಯ್ಸ್ ಮಾಡ್ಯುಲೇಷನ್ ಕೂಡ ಚೆನ್ನಾಗಿ ಬಂದಿದೆ. ಇನ್ನು ಬುಕ್ ಮೈ ಶೋನಲ್ಲಿ ಈ ಚಿತ್ರದ ಪೇಜ್ನಲ್ಲಿ ಸ್ವಲ್ಪ ಇದರ ಪ್ಲಾಟ್ ಏನು ಅಂತ ಹೇಳಿದ್ದಾರೆ. ಅಲ್ಲಿ ಹೇಳಿರೋ ಪ್ರಕಾರ ಇನ್ಸ್ಪೆಕ್ಟರ್ ಅರ್ಜುನ್ ಮಹಾಕ್ಷಯ್ ಆವಾಗಿನ್ನು 2 ತಿಂಗಳ ಸಸ್ಪೆನ್ಷನ್ನ ಮುಗಿಸ್ಕೊಂಡು ಒಂದು ಹೊಸ ಪೊಲೀಸ್ ಸ್ಟೇಷನ್ಗೆ ಎಂಟ್ರಿ ಕೊಡ್ತಾನೆ, ರಿಪೋರ್ಟ್ ಮಾಡ್ಕೊಳ್ತಾನೆ. ಬಟ್ ಅವತ್ತಿನ ದಿನಾನೇ ಒಂದು ಅನ್ಎಕ್ಸ್ಪೆಕ್ಟೆಡ್ ಸಂದರ್ಭ ಎದುರಾಗತ್ತೆ ಅವನಿಗೆ, ಆ್ಯಂಡ್ ಅದನ್ನು ಅವನು ಎದುರಿಸ್ತಾನ. ಹೀಗೆ ಅಲ್ಲಿ ಈ ಚಿತ್ರ ಪ್ಲಾಟ್ನ ಡಿಫೈನ್ ಮಾಡಿದ್ದಾರೆ. ಸೊ ಈ ಫ್ರೇಮಲ್ಲಿ ನೀವು ಇದನ್ನು ನೋಡ್ಬೋದು. ಒಂದು ಗ್ಯಾಂಗ್ ಇಡೀ ಪೊಲೀಸ್ ಸ್ಟೇಷನ್ಗೆ ಎಂಟ್ರಿ ಕೊಡ್ತಾ ಇದೆ, ಆ್ಯಂಡ್ ಇವನೇ ಅದನ್ನು ಕಳಿಸಿರೋದು ಅನ್ನೋ ರೀತಿ ಕಾಣಿಸುತ್ತೆ. ಯಾಕೆ ಏನು ಅನ್ನೋದಕ್ಕೆ ಸುದ್ದಿಗಳು ಓಡಾಡ್ತಾ ಇದ್ದಾವೆ, ಬಟ್ ಅವುಗಳನ್ನು ನಾವು ಸಿನಿಮಾದಲ್ಲೇ ಅಥವಾ ಟ್ರೈಲರ್ ಬಂದಾಗಲೇ ಮಾತಾಡೋಣ. ಈ ಥರದ ಪ್ಲಾಟ್ ಪರ್ಸ್ನಲಿ ನನಗಿಷ್ಟ ಆಗುತ್ತೆ. ಒಂದು ಸಂದರ್ಭ, ಆ್ಯಂಡ್ ಆ ಸಂದರ್ಭಕ್ಕೆ ಅಕ್ಕಪಕ್ಕ ಏನು ಇಲ್ದೇ ಅವನಜ್ಜಿ ಒಂದೇ ಟ್ರ್ಯಾಕ್ನಲ್ಲಿ ಹೋಗಬೇಕು ಸಿನಿಮಾ, ಆ್ಯಂಡ್ ಅದು ಹಾಗೇ ಮುಗಿಬೇಕು. ಸೊ ಐ ಹೋಪ್ ಅದು ಇಲ್ಲಾಗತ್ತೆ ಅಂತ. ಮಾಸ್ ಕಮರ್ಷಿಯಾಲಿಟಿ ಎಲ್ಲ ಓಕೆ, ಆ್ಯಕ್ಷನ್ ಸೀನ್ಸ್ಗಳನ್ನು ಹೊಸ ರೀತಿಯಲ್ಲಿ ಕಂಪೋಸ್ ಮಾಡಿ, ಇಂಟೆಲಿಜೆಂಟ್ ರೈಟಿಂಗ್ ಅಲ್ಲಲ್ಲಿ ಇದ್ದು, ಎಕ್ಸ್ಟ್ರಾಸ್ ಏನೂ ಇರಲಿಲ್ಲ ಅಂದರೆ ಡೆಫಿನೆಟ್ಲಿ ಅದಾಗತ್ತೆ, ಆ್ಯಂಡ್ ಅದಾಗಲಿ ಅಂತಲೂ ನಾನು ಕೇಳ್ಕೊಳ್ತೀನಿ. ಇನ್ನು ಅಜ್ನೀಶ್ ಅವರು ಫೀಲ್ಡ್ಗೆ ಇಳಿದಿದ್ದಾರೆ. ಆ ಕೊನೆ ಶಾಟ್, ಅದರ ವೈಬ್ ಚೆನ್ನಾಗಿತ್ತು. ಅದು ಟಾರ್ಗೆಟೆಡ್ ಆಡಿಯನ್ಸ್ಗಷ್ಟೇ ಅಲ್ಲದೆ ಬೇರೆಯವ್ರಿಗೂ ಚೆನ್ನಾಗಿ ವರ್ಕ್ ಆಗಿರುತ್ತೆ ಅಂತ ಅಂದ್ಕೊಳ್ತೀನಿ. ಸ್ಪೆಷಲಿ ಈ ಟೀಸರ್ನಲ್ಲಿ ಒಳ್ಳೆ ಹೈ ಕೊಡ್ತು ಕೊನೆಯಲ್ಲಿ. ಇನ್ನು ಬೇಜಾರಿನ ಸಂಗತಿ ಅಂದರೆ ರಿಲೀಸ್ ಡೇಟ್ನ ಅನೌನ್ಸ್ ಮಾಡದೇ ಇರೋದು. ಯಾವಾಗಲೂ ಹೇಳೋ ಹಾಗೆ ರಿಲೀಸ್ ಡೇಟ್ ಇಲ್ದಲೇ ಪ್ರಮೋಷನ್ನ ಶುರು ಮಾಡೋದು, ಅದು ಸ್ವಲ್ಪ ಮಟ್ಟಿಗೆ ವೇಸ್ಟ್ ಆಗುತ್ತೆ. ಸ್ಪೆಷಲಿ ನೀವು ಹೊರಗಿನ ರಾಜ್ಯಗಳನ್ನು ಸಹ ಟಾರ್ಗೆಟ್ ಮಾಡ್ತಾ ಇದ್ದೀರಾ ಅಂದಾಗ ತಮ್ಮ ಮೋಸ್ಟ್ ಅವೈಟೆಡ್ ಕಂಟೆಂಟ್ ಜೊತೆಗೆ ರಿಲೀಸ್ ಡೇಟ್ ಕೂಡ ಬಂದರೆ ಅದರ ರೀಚ್ ಹೆಚ್ಚಿರುತ್ತೆ ಅನ್ನೋದು ನನ್ನ ಅನಿಸಿಕೆ. ಬಟ್ ಇಲ್ಲಿ ಸೂನೆಸ್ಟ್ ಅಂತ ಕೇಳಿದವ್ರಿಗೇನೆ ವಾಪಸ್ ಕೊಟ್ಟಿದ್ದಾರೆ. ಎನಿವೇಸ್ ಏನು ಮಾಡೋಕ್ಕಾಗಲ್ಲ, ಲೆಟ್ಸ್ ಹೋಪ್ ಅದು ಆದಷ್ಟು ಬೇಗ ಫಿಕ್ಸ್ ಆಗಲಿ ಅಂತ. ಸೊ ಇಷ್ಟು ನನ್ನ ರಿವ್ಯೂ ಆಗಿತ್ತು ಈ ಮ್ಯಾಕ್ಸ್ ಟೀಸರ್ನ ಬಗ್ಗೆ.
ಇನ್ನು ನಿಮಗೆ ಇದು ಹೇಗನ್ನಿಸ್ತು, ಇದರ ಎಫೆಕ್ಟ್ ನಿಮ್ಮ ಮೇಲೆ ಮ್ಯಾಕ್ಸಿಮಮ್ ಆಗಿತ್ತಾ ಅಥವಾ ಮಿನಿಮಮ್ ಆಗಿತ್ತಾ ಅನ್ನೋದನ್ನು ಖಂಡಿತ ಕೆಳಗಡೆ ತಿಳಿಸಿ. ಆ್ಯಸ್ ಯೂಶ್ವಲ್ ಮತ್ತೆ ಸಿಗೋಣ.